ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಾಡೋ ಸರ್ಕಲ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮುಂದಿನ ನಡೆ ಉದ್ಯೋಗದ ಕಡೆಯಾಗಿರಲಿ. ಸೊ ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್ ನೋಡಿ, 2025 ಮತ್ತು 26ರಲ್ಲಿ ವಿಶ್ವದ ಅತ್ಯುನ್ನತ ಆಹಾರ ನಗರ ನೋಡಿ, ವರ್ಲ್ಡ್ಸ್ ಬೆಸ್ಟ್ ಫುಡ್ ಸಿಟಿ ಯಾವ ನಗರವು ನಂಬರ್ 1 ಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ನೇಪಲ್ಸ್ ಅಂತ ಕರೀತಾರೆ. ಹಾಗಾದರೆ ಎಲ್ಲಿದೆ ಈ ನಗರ? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ನಮ್ಮ ಮುಂಬೈ ವಿಶ್ವದಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ವರ್ಲ್ಡ್ಸ್ 10 ಬೆಸ್ಟ್ ಫುಡ್ ಸಿಟೀಸ್ ಆಫ್ 2025-26 ನೋಡಿ, ಇಟಾಲಿಯನ್ ಸಿಟೀಸ್ ಆಕ್ಯುಪೈ 6 ಸ್ಪಾಟ್ಸ್. ನೋಡಿ, ಇಂಡಿಯನ್ ಸಿಟಿ ಬ್ಯಾಗ್ಸ್ 5th ಸ್ಪಾಟ್. ಭಾರತದ ಒಂದು ನಗರವು 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದು, ಇಲ್ಲಿ ಇಟಲಿಯ ನಗರಗಳು ಜಾಗತಿಕವಾಗಿ ಸ್ಥಾನಗಳಲ್ಲಿ ಭದ್ರಪಡಿಸಿಕೊಂಡಿವೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು. ನೋಡಿ, 2025-26ರ ವಿಶ್ವದ ಅತ್ಯುನ್ನತ ಆಹಾರ ನಗರಗಳ ಪಟ್ಟಿಯು ಅಂದರೆ ಪಾಕ ಪದ್ಧತಿಯು ಸಂಸ್ಕೃತಿ, ಗುರುತು ಮತ್ತು ಅನುಭವವನ್ನು ವ್ಯಾಖ್ಯಾನಿಸುವ ತಾಣಗಳನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ಟೇಸ್ಟ್ ಅಟ್ಲಾಸ್ ಸಂಸ್ಥೆ ಬಿಡುಗಡೆ ಮಾಡಿದ ಇತ್ತೀಚಿನ ಶ್ರೇಯಾಂಕದ ಪ್ರಕಾರ ಇಟಾಲಿಯನ್ ನಗರಗಳು ಜಾಗತಿಕವಾಗಿ ಆಹಾರ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿವೆ. ಇಲ್ಲಿ ಭಾರತದ ಮುಂಬೈ ವಿಶ್ವದ 5ನೇ ಅತ್ಯುತ್ತಮ ಆಹಾರ ನಗರಿಯಾಗಿದ್ದು, ಭಾರತವನ್ನು ಜಾಗತಿಕವಾಗಿ ಪಾಕಶಾಲೆಯ ನಕ್ಷೆಯಲ್ಲಿ ಇರಿಸಿರತಕ್ಕಂಥದ್ದು ಮುಂಬೈ. ಇದು ನೆನಪಿರಲಿ. ಹಾಗಾದರೆ ವಿಶ್ವದ ಟಾಪ್ 5 ಪಾಕ ಪದ್ಧತಿಗೆ ಹೆಸರುವಾಸಿಯಾದಂತಹ ನಗರಗಳು ನೋಡೋದಾದರೆ, 1ನೇ ಸ್ಥಾನದಲ್ಲಿ ನೇಪಲ್ಸ್ ಇದೆ. ಈ ನೇಪಲ್ಸ್ ನಗರ ಪಿಜ್ಜಾ ಮಾರ್ಗರಿಟಾಗೆ ಹೆಸರುವಾಸಿಯಾಗಿದೆ. 2ನೇ ಸ್ಥಾನದಲ್ಲಿ ಮಿಲನ್ ಇದೆ. 3ನೇ ಸ್ಥಾನದಲ್ಲಿ ಬೊಲೋಗ್ನಾ ಇದೆ. 4ನೇ ಸ್ಥಾನದಲ್ಲಿ ಫ್ಲಾರೆನ್ಸ್ ಇದೆ. 5ನೇ ಸ್ಥಾನದಲ್ಲಿ ನಮ್ಮ ಮುಂಬೈ ಇರ್ತಕ್ಕಂಥದ್ದು. ಸೊ ಇವು ಯಾವ್ಯಾವ ಆಹಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿವೆ ಅಂತಕ್ಕಂಥ ಡೀಟೇಲ್ಸು ಕೂಡ ಅದರ ಮುಂದೆ ಇದೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟು 2ನೇ ಕ್ವಶನ್ ನೋಡಿ, ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ 7th ಪ್ಲೇಸ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ನೋಡಿ, ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 2025 ಮುಕ್ತಾಯಗೊಂಡಿದೆ. ಭಾರತದ ಮೆಡಲ್ ಟ್ಯಾಲಿ ಎಷ್ಟಿದೆ ಅಂತ ನಾವು ನೋಡೋಣ. ಗಮನಿಸಿ. ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ಇದೇ ಡಿಸೆಂಬರ್ 7ರಿಂದ 14ರವರೆಗೆ UAE ದುಬೈನಲ್ಲಿ ನಡೆಯಿತು. ಭಾರತವು ಇಲ್ಲಿ 36 ಚಿನ್ನ, 28 ಬೆಳ್ಳಿ, 38 ಕಂಚಿನ ಪದಕಗಳನ್ನು ಒಳಗೊಂಡಂತೆ ಒಟ್ಟು 102 ಪದಕಗಳನ್ನು ಗಳಿಸಿ ಪದಕ ಪಟ್ಟಿಯಲ್ಲಿ 7ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಇದರಲ್ಲಿ ಬಾಲಕ ಮತ್ತು ಬಾಲಕಿಯರಿಬ್ಬರು ಸೇರಿದ್ದಾರೆ. 2025ರ APYGಯನ್ನು 2ನೇ ಬಾರಿಗೆ ದುಬೈನಲ್ಲಿ ಆಯೋಜಿಸಲಾಯಿತು. ಇದಕ್ಕೂ ಮೊದಲು 2017ರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಮನಿಸಬೇಕು ಎಲ್ಲ ಪಾಯಿಂಟ್ಗಳು. ನೋಡಿ, 2025ರಲ್ಲಿ ಈ ಏಷ್ಯನ್ ಪ್ಯಾರಾ ಯೂತ್ ಗೇಮ್ಸ್ಗಳನ್ನು ದುಬೈನಲ್ಲಿ ಆಯೋಜಿಸಲಾಗಿದೆ. ಇದು 2ನೇ ಬಾರಿಗೆ. ಓಕೆ, ಸೆಕೆಂಡ್ ಆವೃತ್ತಿ. 2017ರಲ್ಲಿ ಈ ಹಿಂದೆ ನಡೆದಿತ್ತು. ಅದಾದ ನಂತರ ಇದೇ ಮೊದಲ ಬಾರಿಗೆ. ಸೊ 2ನೇದಾಗಿ ನಡೆದಿರ್ತಕ್ಕಂಥದ್ದು. ಇನ್ನು ಉಜ್ಬೇಕಿಸ್ತಾನ್ ಏನಿದೆ, 99 ಚಿನ್ನ, 57 ಬೆಳ್ಳಿ, 41 ಕಂಚು ಸೇರಿದಂತೆ ಟೋಟಲ್ ಆಗಿ 197 ಪದಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿ ಪಡೆದುಕೊಂಡಿರತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ. ಅಂದರೆ 1ನೇ ಸ್ಥಾನದಲ್ಲಿ ಯಾವುದಿದೆ, ಜೊತೆಗೆ ಭಾರತ ಇಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ, ಎಷ್ಟು ಚಿನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಆಧಾರದ ಮೇಲೆ ಅದರ ಸ್ಥಾನವನ್ನು ನಿರ್ಧರಿಸಲಾಗುತ್ತದೆ. ಓಕೆ, ನೆಕ್ಸ್ಟು 3ನೇ ಕ್ವಶನ್ ನೋಡಿ,
ಇತ್ತೀಚೆಗೆ ಕೆಳಗಿನ ಯಾವ ದೇಶವು ತನ್ನ ನೋಡಿ ವಿಶ್ವದ ಅತಿದೊಡ್ಡ ಪರಮಾಣು ಸೌಲಭ್ಯ ನೋಡಿ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಫೆಸಿಲಿಟಿ ಆಗಿದೆ. ಅದರ ಹೆಸರೇನು? ಕಾಸಿವಜಕಿಯ ಕರೀವಾ ಅಂತ ಕರೀತಾರೆ. ನೋಡಿ ಕಾಸಿವಾಜಕಿ ಕರೀವಾ ಇದೊಂದು ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ. ಸರಿಯಾದಂಥ ಉತ್ತರ ಜಪಾನ್. ನೋಡಿ ಜಪಾನ್ನಲ್ಲಿ ಕಂಡುಬರ್ತಕ್ಕಂಥ ಕಾಸಿವಜಕಿ ಕರೀವಾ ಇದು ವಿಶ್ವದ ಅತಿದೊಡ್ಡ ಪರಮಾಣು ರಿಯಾಕ್ಟರ್ ಆಗಿದೆ ಅಥವಾ ಸ್ಥಾವರವಾಗಿದೆ. ಸೊ ಪರಮಾಣು ಅಂದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಸೊ ವಿಶ್ವದ ಅತಿದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತ ಕೇಳಿದ್ರೆ ಕಾಸಿವಜಕಿ ಕರೀವಾ. ಸೊ ಇಲ್ಲಿ ಮತ್ತೆ ಜಪಾನ್ ಇದನ್ನು ಪುನರ್ ಆರಂಭಿಸಿದೆ. ಎಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಜಪಾನ್ ಸೆಟ್ ಟು ರೀಸ್ಟಾರ್ಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಗಮನಿಸಿ, ರೀಸ್ಟಾರ್ಟ್ ಮಾಡಿದೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಅದರ ಹೆಸರು ಏನು ಅಂತ ಕೇಳಿದ್ರೆ ನಾನು ಹೇಳಿದಂತೆ ಕಾಸಿವಜಕಿ ಕರೀವಾ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದೇನೆ. ಹಾಗಾದರೆ 2011ರಲ್ಲಿ ಫುಕುಶಿಮಾ ಪರಮಾಣು ದುರಂತ ನಡೀತಲ್ಲ, ಇದರ ನಂತರ ಈ ಸ್ಥಾವರದ ಮೊದಲು ಪ್ರಾರಂಭವಾಗಿದೆ. ಇದು ರಾಷ್ಟ್ರವ್ಯಾಪಿ ಪರಮಾಣು ರಿಯಾಕ್ಟರ್ಗಳನ್ನು ಸ್ಥಗಿತಗೊಳಿಸಿತು. ಯಾವಾಗ 2011ರಲ್ಲಿ ಫುಕುಶಿಮಾ ಪರಮಾಣು ದುರಂತ ನಡೀತು, ಆಗ ಇದನ್ನು ಜಪಾನ್ ಬಂದ್ ಮಾಡಿತು. ತದನಂತರ ಈಗ ಮತ್ತೆ ಇದನ್ನು ಪುನರಾರಂಭಿಸಿದೆ. ಸೊ ಇದರ ಸ್ಥಾಪಿತ ಸಾಮರ್ಥ್ಯ ಎಷ್ಟಿದೆ ಅಂತಂದರೆ ನೋಡಿ, ವಿಶ್ವದ ಅತಿದೊಡ್ಡ ಪರಮಾಣು ಸ್ಥಾವರದ ಒಟ್ಟು ಸಾಮರ್ಥ್ಯ ಇದು 8200 ಮೆಗಾವ್ಯಾಟ್ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಆಪರೇಟರ್ ಕಂಪನಿ ಯಾವುದಂದರೆ ಟೆಪ್ಕೋ, ಅಂದರೆ ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಕಂಪನಿ. ಸೊ ಇಷ್ಟು ಇದರ ಬಗ್ಗೆ ನೆನಪಿರಲಿ. ಓಕೆ, ಇದನ್ನು ಕೂಡ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಪುರುಷರ ವಿಭಾಗದಲ್ಲಿ ಫಿಡೆ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ 2025 ಯಾರು ಗೆದ್ದುಕೊಂಡಿದ್ದಾರೆ? ನೋಡಿ, ಫಿಡೆ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ 2025 ಟೈಟಲ್. ಸೊ ಪುರುಷರ ವಿಭಾಗದಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಚಾಂಪಿಯನ್ ಆಗಿದ್ದು $70,000 ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಮ್ಯಾಗ್ನಸ್ ಕಾರ್ಲ್ಸನ್, ಹಾಗಾದರೆ ರನ್ನರ್ ಅಪ್ ಯಾರಿದ್ದಾರೆ, ಎಲ್ಲ ಡೀಟೇಲ್ಸನ್ನು ನೋಡೋಣ. ಸೊ ಅಲ್ಲಿ ಮುಖ್ಯವಾಗಿ ಚೆಸ್ನಲ್ಲಿ ಭಾರತದ ಅರ್ಜುನ್ ಎರಗೈಸೆ ಮತ್ತು ಕೊನೆರು ಹಂಪಿ ಏನಿದ್ದಾರೆ, ಇವರು ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ. ಸೊ ಇದು ಪಾಯಿಂಟ್. ಓಕೆ, ಸೊ ಈ ಒಂದು ಫಿಡೆ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ಬಂದಿದೆ. ಇಬ್ಬರು ಮಹಿಳಾ ಮತ್ತು ಪುರುಷರ ವಿಭಾಗ ಎರಡಕ್ಕೂ ಕೂಡ ಪ್ರಶಸ್ತಿ ಬಂದಿದೆ. ಅದು 3ನೇ ಸ್ಥಾನ ಕಂಚಿನ ಪ್ರಶಸ್ತಿ. ಪುರುಷರ ವಿಭಾಗದಲ್ಲಿ ಅರ್ಜುನ್ ಎರಗೈಸೆ, ಮಹಿಳಾ ವಿಭಾಗದಲ್ಲಿ ಕೊನೆರು ಹಂಪಿ. ಹಾಗಾದರೆ ಈ ಫಿಡೆ ವರ್ಲ್ಡ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ಕತಾರ್ನ ದೋಹಾದಲ್ಲಿ ನಡೆದಂತಹ 2025ರ ಫಿಡೆ ವರ್ಲ್ಡ್ ರ್ಯಾಪಿಡ್ ಮತ್ತು ಮಹಿಳಾ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ನಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಅಲೆಕ್ಸಾಂಡ್ರಾ ಗುರ್ಯಾಚ್ಕಿ ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ನೋಡಿ, ಮಹಿಳಾ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ ಎರಡೂ ಚಾಂಪಿಯನ್ಶಿಪ್ಗಳಲ್ಲಿ ಪುರುಷರ ವಿಭಾಗದಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಚಾಂಪಿಯನ್ ಆದರೆ ಅಲೆಕ್ಸಾಂಡ್ರಾ ಗುರ್ಯಾಚ್ಕಿನ ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್. ಸೊ ಇಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಏನಿದ್ದಾರೆ, ಇವರು ನೋಡಿರ್ಬೇಕ್ ಅಬ್ದುಸತೋರೋವ್ ಇವರನ್ನು ಸೋಲಿಸಿ ಚಾಂಪಿಯನ್ ಆದರು. ಹಾಗಾದರೆ ಇಲ್ಲಿ ರನ್ನರ್ ಅಪ್ ಯಾರು? ನೋಡಿರ್ಬೇಕ್ ಅಬ್ದುಸತೋರೋವ್, ಇದು ನೆನಪಿರಬೇಕು. ಓಕೆ, ಸೊ ಇಲ್ಲಿ ಚಿನ್ನದ ಪದಕ ಪಡೆದಂಥವರು ಮ್ಯಾಗ್ನಸ್ ಕಾರ್ಲ್ಸನ್ ಆದರೆ ಬೆಳ್ಳಿ ಪದಕವನ್ನು ಪಡೆದಂಥವರು ನೋಡಿರ್ಬೇಕ್ ಅಬ್ದುಸತೋರೋವ್ ಆಗಿದ್ದರೆ ಕಂಚಿನ ಪದಕವನ್ನು ಪಡೆದಂಥವರು ಅರ್ಜುನ್ ಎರಗೈಸೆ ಎಂಬುದು ನೆನಪಿರಲಿ. ಇನ್ನು ನೋಡಿ, ಅಲೆಕ್ಸಾಂಡ್ರಾ ಗುರ್ಯಾಚ್ಕಿನ ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದರೆ ಇವರು ಝೂ ಅಂತ ಕರೀತಾರೆ. ನೋಡಿ, ಜೂ ಜಿನರ್ ಇವರನ್ನು ಸೋಲಿಸಿ ಚಾಂಪಿಯನ್ ಆದರು. ಹಾಗಾದರೆ ಇಲ್ಲಿ ಚಿನ್ನದ ಪದಕವನ್ನು ಪಡೆದಂಥವರು ಅಲೆಕ್ಸಾಂಡ್ರಾ ಗುರ್ಯಾಚ್ಕಿನ ಆದರೆ 2ನೇ ಸ್ಥಾನದಲ್ಲಿ ಬೆಳ್ಳಿ ಪದಕವನ್ನು ಪಡೆದಂಥವರು ಝೂ ಜಿನರ್
ಮೂರನೇ ಸ್ಥಾನದಲ್ಲಿ ಕೊನೇರು ಹಂಪಿ ಕಂಚಿನ ಪದಕ ಪಡೆದಿದ್ದಾರೆ. ಸೊ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ ಯಾರಂತ ನಿಮಗೀಗ ಗೊತ್ತಾಗಿದೆ. ಓಕೆ, ನೆಕ್ಸ್ಟು 5ನೇ ಕ್ವಶನ್ ನೋಡಿ. ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯವು ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಗುಜರಾತ್. ಓಕೆ, ಹಾಗಾದರೆ ಏನಿದು ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್? ಗಮನಿಸಿ, ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿದೆ. ಗಮನಿಸಿ, ಗುಜರಾತ್ ಅಪ್ರೂವ್ಸ್ ಇಂಡಿಯನ್ AI ರಿಸರ್ಚ್ ಆರ್ಗನೈಜೇಷನ್ ಅಟ್ ಗಿಫ್ಟ್ ಸಿಟಿ. ನೋಡಿ, ಗಿಫ್ಟ್ ಸಿಟಿ ಗುಜರಾತಲ್ಲಿ ಕಂಡುಬರುತ್ತದೆ. ಈ ಗಿಫ್ಟ್ ಸಿಟಿಯಲ್ಲೇ ಗುಜರಾತ್ ಸ್ಥಾಪನೆ ಮಾಡಿದೆ. ಗಮನಿಸಿ, ಸೊ ಗಾಂಧಿನಗರದಲ್ಲಿ, ಅಂದರೆ ಗಾಂಧಿನಗರದ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ, ಇದನ್ನ ಗಿಫ್ಟ್ ಸಿಟಿ ಅಂತ ಕರೀತಾರೆ. ಇಲ್ಲಿ ಭಾರತೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಕೇಂದ್ರವನ್ನು ಅನುಮೋದಿಸಲಾಗಿದೆ. PPP ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಗುಜರಾತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನರಸಾಪುರಂ ಲೇಸ್ ಕ್ರಾಫ್ಟ್ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ. ಹಾಗಾದರೆ ಏನಿದು ನರಸಾಪುರಂ ಲೇಸ್ ಕ್ರಾಫ್ಟ್? GI ಟ್ಯಾಗ್ ಪಡೆದುಕೊಂಡಿದೆ ಇದು ಆಲ್ರೆಡಿ. ಸುದ್ದಿಯಲ್ಲಿರಲು ಕಾರಣ, ಪ್ರಧಾನಮಂತ್ರಿ ಮೋದಿ ಹೈಲೈಟ್ಸ್ ನರಸಾಪುರಂ ಲೇಸ್ ಕ್ರಾಫ್ಟ್ ಆ್ಯಸ್ ಎ ಮಾಡೆಲ್ ಆಫ್ ವುಮೆನ್ಸ್ ಎಂಪವರ್ಮೆಂಟ್. ಓಕೆ, ಸೊ ನೋಡಿ, ಮನ್ ಕಿ ಬಾತ್ ಕಾರ್ಯಕ್ರಮದ ಈ ವರ್ಷದ ಕೊನೆಯ ಮಾತುಗಳೇನಿದ್ವು, ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ನರಸಾಪುರದ ಸ್ವಸಹಾಯ ಗುಂಪುಗಳು ತಯಾರಿಸಿದ ನರಸಾಪುರ ಲೇಸ್ ಕ್ರಾಫ್ಟನ್ನು ಶ್ಲಾಘಿಸಿದರು. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ನರಸಾಪುರ ಲೇಸ್ ಕ್ರಾಫ್ಟನ್ನು ಪ್ರಾಥಮಿಕವಾಗಿ ಆಂಧ್ರ ಪ್ರದೇಶದಲ್ಲಿ ತಯಾರಿಸಲಾಗುತ್ತದೆ. ಇದು ಮುಖ್ಯವಾಗಿ ರೇಷ್ಮೆ, ರೇಯಾನ್, ಸಂಶ್ಲೇಷಿತ ಎಳೆಗಳು, ಮಣಿಗಳು ಮತ್ತು ಮಿನುಗುಗಳ ಜೊತೆಗೆ ಉತ್ತಮವಾದ ಹತ್ತಿ ಎಳೆಗಳನ್ನು ಬಳಸುತ್ತದೆ. ಇದು ಆಲ್ರೆಡಿ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಕೂಡ ಪಡೆದುಕೊಂಡಿದೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಇತ್ತೀಚಿನ ವರದಿಯ ಪ್ರಕಾರ ಭಾರತವು ಇತ್ತೀಚೆಗೆ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ? ಜಪಾನ್. ಓಕೆ, ಸೊ ಇದನ್ನು ನೀವು ಗಮನಿಸಬೇಕು. ಜಪಾನ್ ದೇಶವನ್ನು ಹಿಂದಿಕ್ಕಿದಂತಹ ಭಾರತ ಇದೀಗ ನೋಡಿ ಬಿಕಮ್ಸ್ ದ ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಓಕೆ, ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಎಕಾನಮಿ ಇದೀಗ ಭಾರತ. ಸೊ ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ದ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದರು ನೋಡಿ. ಏನಿದು ಡಿಫೈನಿಂಗ್ ಮೀನಿಂಗ್? ಇಂಡಿಯಾ ಓವರ್ಟೇಕ್ಸ್ ಜಪಾನ್ ಟು ಬಿಕಮ್ ವರ್ಲ್ಡ್ 4th ಲಾರ್ಜೆಸ್ಟ್ ಎಕಾನಮಿ. ಓಕೆ, ಭಾರತ ಈಗ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಸೊ ಇಲ್ಲಿ ಗಮನಿಸಿ, ಒಟ್ಟು ದೇಶೀಯ ಉತ್ಪನ್ನ ಭಾರತದ್ದು 4.18 ಟ್ರಿಲಿಯನ್ ಆಗಿದೆ. ಓಕೆ, ಭಾರತವು 2030ರ ವೇಳೆಗೆ ಜರ್ಮನಿ ದೇಶವನ್ನು ಕೂಡ ಹಿಂದಿಕ್ಕಿ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ನಿರೀಕ್ಷೆ ಇದೆ. ಅಂದರೆ 2030ರ ವೇಳೆಗೆ ಭಾರತದ ಒಟ್ಟು GDP 7.3 ಟ್ರಿಲಿಯನ್ ಆಗುವ ಭರವಸೆಯನ್ನು ನೀಡಿರ್ತಕ್ಕಂಥದ್ದು. ಈ ಮೂಲಕ 2025-26ರ ತ್ರೈಮಾಸಿಕ 2ರಲ್ಲಿ ನೈಜ GDP 8.2% ಬೆಳವಣಿಗೆ ಕಂಡಿದೆ. ಇಂದಿನ ತ್ರೈಮಾಸಿಕಗಳಿಗಿಂತ ಸ್ಥಿರವಾಗಿ ಏರಿಕೆಯನ್ನು ಕಂಡಿರ್ತಕ್ಕಂಥ ನೋಡಿ. ಇಲ್ಲೆಲ್ಲ ಸೂಕ್ಷ್ಮವಾಗಿರ್ತವೆ ಕ್ವಶನ್ಗಳು. ಸೊ ನೀವು ಆಳವಾಗಿ ಇದನ್ನು ತಿಳ್ಕೋಬೇಕಾಗುತ್ತೆ. ಬೆಳವಣಿಗೆಯು ಮುಖ್ಯವಾಗಿ ಬಲವಾದ ಖಾಸಗಿ ಬಳಕೆ ನೋಡಿ, ಖಾಸಗಿ ಬಳಕೆ ಮತ್ತು ದೇಶೀಯ ಬೇಡಿಕೆಯಿಂದ ನಡೆಸಲ್ಪಟ್ಟಿದೆ. ಖಾಸಗಿ ಬಳಕೆ ಅಂದರೆ ಖಾಸಗಿತನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರುವುದರಿಂದಾಗಿ ಸೊ ಈ GDP ಗಾತ್ರದಲ್ಲಿ ಹೆಚ್ಚಾಗಿರತಕ್ಕಂಥದ್ದು.
ಸೊ ಜಾಗತಿಕ ಆರ್ಥಿಕತೆಯಲ್ಲಿ ಅಮೆರಿಕ ಅಗ್ರಸ್ಥಾನ ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಚೀನಾ ಇದೆ. 3ನೇ ಸ್ಥಾನದಲ್ಲಿ ಜರ್ಮನಿ ಇದೆ. 4ನೇ ಸ್ಥಾನದಲ್ಲಿ ನಮ್ಮ ಭಾರತ. ಸೊ ಇದನ್ನು ಗಮನಿಸಬೇಕು. ಜಾಗತಿಕ ಆರ್ಥಿಕತೆಯಲ್ಲಿ ಮುಂದುವರೆದಂತಹ ಅಂದರೆ ಅಗ್ರಸ್ಥಾನದಲ್ಲಿರುವ ದೇಶ ಅಮೆರಿಕ ಆದರೆ 2ನೇ ಸ್ಥಾನದಲ್ಲಿ ಚೀನಾ ಇದೆ. 3ನೇ ಸ್ಥಾನದಲ್ಲಿ ಜರ್ಮನಿ ಇದೆ. 4ನೇ ಸ್ಥಾನದಲ್ಲೇ ನಮ್ಮ ಭಾರತ ಇರತಕ್ಕಂಥದ್ದು. ಸೊ ಇವೆಲ್ಲ ಪಾಯಿಂಟ್ ನೆನಪಿರಬೇಕು ನಿಮಗೆ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ YJ-20 ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ನೋಡಿ, YJ-20 ಎಂಬುದು ಒಂದು ಹೈಪರ್ಸಾನಿಕ್ ಶಿಪ್ ಮಿಸೈಲ್ ಆಗಿದೆ. ಹೈಪರ್ಸಾನಿಕ್ ಅಂದರೆ ಗಮನಿಸಬಹುದು, ಹೆಚ್ಚಿನ ವೇಗವಾಗಿ ಹೋಗ್ತಕ್ಕಂಥದ್ದು. ಓಕೆ, ಮ್ಯಾಕ್ ಮಟ್ಟದಲ್ಲಿ ಹೋಗ್ತಕ್ಕಂಥ ಒಂದು ಮಿಸೈಲ್ ಆಗಿದೆ. ಸೊ ಹೈಪರ್ಸಾನಿಕ್ ಅಂತ ಕರೀತಾರೆ. ಅಂದರೆ ಕ್ರೂಸ್ ಮಿಸೈಲ್ಗಿಂತ ಹೆಚ್ಚಿನ ವೇಗವಾಗಿ ಹೋಗ್ತಕ್ಕಂಥದ್ದು ಹೈಪರ್ಸಾನಿಕ್ ಶಿಪ್ ಮಿಸೈಲ್. ಇದು ಯಾವ ದೇಶ ಇದನ್ನು ಡೆವಲಪ್ ಮಾಡಿದೆ ಅಂತ ಕೇಳ್ತಾರೆ? ಚೀನಾ. ಹಾಗಾದರೆ ಏನಿದು ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿ? YJ-20 ಅಂತ ಕರೀತಾರೆ. ಸೊ ಇದು ಹೈ ಸ್ಪೀಡ್ ಶಿಪ್ ಮಿಸೈಲ್ ಆಗಿದೆ. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದನ್ನು Type 055 ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಯುದ್ಧ ನೌಕೆ ಏನಿದೆ, ಸೊ ಈ ನೌಕೆಯಿಂದ ಹಾರಿಸಲಾದಂತಹ YJ-20 ಅಪರೂಪದ ದೃಶ್ಯಗಳನ್ನು ಚೀನಾ ಬಿಡುಗಡೆ ಮಾಡಿದೆ. ಓಕೆ, ಇದನ್ನು Type 005 ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ನೌಕೆಯಿಂದ ಉಡಾವಣೆ ಮಾಡಲಾಗಿದೆ. ಈಗಲ್ ಸ್ಟ್ರೈಕ್ 20 ಎಂದು ಕರೆಯಲ್ಪಡ್ತಕ್ಕಂಥ YJ-20 ಚೀನಾ ಅಭಿವೃದ್ಧಿಪಡಿಸಿದ ಹೈಪರ್ಸಾನಿಕ್ ಹಡಗು ವಿರೋಧಿ ಕ್ಷಿಪಣಿಯಾಗಿದೆ. ಓಕೆ, ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ LRGR-120ನ ಮೊಟ್ಟ ಮೊದಲ ಹಾರಾಟ ಪರೀಕ್ಷೆಯನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ನಡೆಸಿತು? ಸರಿಯಾದಂಥ ಉತ್ತರ DRDO. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ, PIB ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. DRDO ಸಕ್ಸಸ್ಫುಲಿ ಕಂಡಕ್ಟ್ಸ್ ಮೈಡನ್ ಫ್ಲೈಟ್ ಟೆಸ್ಟ್ ಆಫ್ ಪಿನಾಕ. ಸೊ ಪಿನಾಕ ಈಸ್ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಆಗಿದೆ. ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಆಗಿದೆ. ಏನಿದು ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್? ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ಲಾಂಗ್ ರೇಂಜ್ ನೋಡಿ, DRDO ಪಿನಾಕವನ್ನು ಮೊದಲ ಹಾರಾಟ ನಡೆಸಿ ಯಶಸ್ವಿಯಾಗಿದೆ. ಈ ಪರೀಕ್ಷೆಯನ್ನು ಚಂಡೀಪುರದಲ್ಲಿರ್ತಕ್ಕಂಥ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ನಡೆಸಲಾಗಿದೆ. ಭಾರತೀಯ ಸೇನೆಯ ಪಿನಾಕ ಇದೊಂದು ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗಾಗಿ ವಿಸ್ತೃತ ಶ್ರೇಣಿಯ ನಿಖರ ಮಾರ್ಗದರ್ಶಿ ಕ್ಷಿಪಣಿಯಾಗಿದೆ, ರಾಕೆಟ್ ಆಗಿರತಕ್ಕಂಥದ್ದು. ಇದನ್ನು RCI ಅಂದರೆ ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಅಂತ ಕರೀತಾರೆ, ಮತ್ತು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ DRDLನೊಂದಿಗೆ ಶಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ಸ್ಥಾಪನೆ ARDA ಅಭಿವೃದ್ಧಿಪಡಿಸಿದೆ. ರಾಕೆಟ್ ಸುಮಾರು 120 ಕಿಲೋಮೀಟರ್ಗಳ ಗರಿಷ್ಠ ದಾಳಿ ವ್ಯಾಪ್ತಿಯನ್ನು ಹೊಂದಿದೆ. ನೆಕ್ಸ್ಟು 10ನೇ ಕ್ವಶನ್ ಗಮನಿಸಿ. ಕೈಗಾರಿಕಾ ಸೆಣಬಿನ ಕೃಷಿಯನ್ನು ಉತ್ತೇಜಿಸಲು ಕೆಳಗಿನ ಯಾವ ರಾಜ್ಯ ಸರ್ಕಾರ ಹಸಿರು ಚಿನ್ನದಿಂದ ಚಿನ್ನ ಉಪಕ್ರಮ, ನೋಡಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಗ್ರೀನ್ ಟು ಗೋಲ್ಡ್ ಇನಿಷಿಯೇಟಿವ್. ಸೊ ಇದರ ಉದ್ದೇಶವೇನು? ಪ್ರಮೋಟ್ ಇಂಡಸ್ಟ್ರಿಯಲ್ ಹ್ಯಾಂಪ್ ಕಲ್ಟಿವೇಷನ್. ಅಂದರೆ ಕೈಗಾರಿಕಾ ಸೆಣಬಿನ ಕೃಷಿ ಏನಿದೆ ಇದನ್ನು ಉತ್ತೇಜಿಸಲು ಕೆಳಗಿನ ಯಾವ ರಾಜ್ಯ ಸರ್ಕಾರ ಗ್ರೀನ್ ಟು ಗೋಲ್ಡ್ ಇನಿಷಿಯೇಟಿವನ್ನು ಜಾರಿಗೆ ತಂದಿದೆ? ಹಿಮಾಚಲ ಪ್ರದೇಶ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಸುಕು ಲಾಂಚಸ್ ಗ್ರೀನ್ ಟು ಗೋಲ್ಡ್. ಸೊ ಹಾಗಾದರೆ ಏನಿದು? ಮೇಕ್ ಇಂಡಸ್ಟ್ರಿಯಲ್ ಹ್ಯಾಂಪ್ ಹಿಮಾಚಲ್ಸ್ ಗ್ರೌತ್ ಇಂಜಿನ್. ಹಿಮಾಚಲ ಇದರಿಂದಾಗಿ ತನ್ನ ಸೆಣಬಿನ ಉತ್ಪಾದನೆಯನ್ನು ಹೆಚ್ಚಳ ಮಾಡುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಈ ಉಪಕ್ರಮ 2027ರ ವೇಳೆಗೆ
ಹಿಮಾಚಲ ಪ್ರದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು, ಸೆಣಬನ್ನು ಅಮೂಲ್ಯವಾದ ಕೈಗಾರಿಕಾ ಮತ್ತು ಔಷಧೀಯ ಸಂಪನ್ಮೂಲವನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ನೋಡಿ 1ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದ್ದು, ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.